ರಾಜೀವ್ ಗಾಂಧಿಯವರ ಹಂತಕರನ್ನು ಹಿಡಿಯೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಕೆಂಪಯ್ಯನವರು. ಭಾಳ ಚೆನ್ನಾಗಿ ಬರೆದಿದ್ರು ಹಂಸಲೇಖ ಅವರೇ ಅಂತೇಳಿ ಅಪ್ರಿಷಿಯೇಟ್ ಮಾಡ್ತಿದ್ದಂತೆ. ಆ ಕೆಂಪಯ್ಯನವರು ಇಷ್ಟೊಂದು ಹೆಸರು ಮಾಡ್ತಾಯಿದ್ರೆ ಅವ್ರ ಹೆಸರಲ್ಲೇ ಒಂದು ಸಿನಿಮಾ ಮಾಡಿಬಿಡೋಣ. ಹಂಸಲೇಖ ವಿ ಸೋಮಶೇಖರ್ ಜೋಡಿ ಅಂದರೆ ಒಂದು ಮೋಡಿ ಮಾಡಿಬಿಡೋದು. ಕೆಂಪಯ್ಯನವರು ಇಡೀ ದೇಶಾದ್ಯಂತ ಸುದ್ದಿ ಆಗಿಬಿಡ್ತಾರೆ. ಕೆಂಪಯ್ಯ IPS ಈ ಸಿನಿಮಾ 1993ರಲ್ಲಿ ರಿಲೀಸ್ ಆಗುತ್ತೆ. ಕೆಂಪಯ್ಯ IPS ಸಿನಿಮಾ ನಿರ್ಮಾಣ ಆಗೋದಕ್ಕೆ ಪ್ರಮುಖ ಕಾರಣ ಪೊಲೀಸ್ ಅಧಿಕಾರಿ ಕೆಂಪಯ್ಯನವರು. ಕೆಂಪಯ್ಯ IPS ಅನ್ನೋದು ಆ ಟೈಮ್ನಲ್ಲಿ 92-93 ಒಂದು ಬ್ರ್ಯಾಂಡ್ ಆಗಿಬಿಡುತ್ತೆ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಹಂತಕರನ್ನು ಹಿಡಿಯೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಕೆಂಪಯ್ಯನವರು. ಬೆಂಗಳೂರಿನಲ್ಲಿ ಶಿವರಸನ್ ಮತ್ತು ಶುಭ ಅವರ ಗ್ಯಾಂಗು ಒಂದು ಕಡೆ ಬಚ್ಚಿಟ್ಕೊಂಡಿರುತ್ತೆ. ಅದರ ಸಂಪೂರ್ಣ ಸುಳಿವನ್ನು ಪಡೆದಂತಹ ಕೆಂಪಯ್ಯನವರು ಅವ್ರನ್ನೆಲ್ಲರನ್ನೂ ಹಿಡಿಯೋದರಲ್ಲಿ ಯಶಸ್ವಿ ಆಗ್ತಾರೆ. ಆಗಿನಿಂದ ಕೆಂಪಯ್ಯ ಅನ್ನೋದು ಒಂದು ಬ್ರ್ಯಾಂಡ್ ಆಗಿಬಿಡುತ್ತೆ. ಕೆಂಪಯ್ಯನವರು ಇಡೀ ದೇಶಾದ್ಯಂತ ಸುದ್ದಿ ಆಗಿಬಿಡ್ತಾರೆ. ಈ ಕೆಂಪಯ್ಯ ಅನ್ನೋ ಒಬ್ಬ ಆಫೀಸರು ರಾಜೀವ್ ಗಾಂಧಿಯವ್ರನ್ನ ಹತ್ಯೆ ಮಾಡಿದ್ರಲ್ಲ, ಆ ಹಂತಕರನ್ನ ಹಿಡಿದ್ಬಿಟ್ರು. ದೊಡ್ಡ ಸಾಹಸ ಮಾಡಿದ್ರು. ಅವ್ರನ್ನ ಹಿಡಿಯೋದು ಬಹಳ ಕಷ್ಟ ಆಗಿತ್ತು. ಒಂದೇ ಒಂದು ದಿನ ಬಿಟ್ಟಿದ್ರು ಅವರು ಶ್ರೀಲಂಕಾಗೆ ಹೊರಟೋಗ್ತಿದ್ರು. ಅಂಥ ಟೈಮ್ನಲ್ಲಿ ಕೆಂಪಯ್ಯನವರು ಅವರನ್ನು ಹಿಡಿದಾಕಿದ್ರು ಅಂತೆಲ್ಲ ಇಡೀ ದೇಶಾದ್ಯಂತ ಚರ್ಚೆ ಆಗಿಬಿಡುತ್ತೆ. ಅಲ್ಲಿಂದ ಕೆಂಪಯ್ಯನವರು ನಮ್ಮ ಕರ್ನಾಟಕದ ಒಬ್ಬ ಯೂತ್ ಐಕಾನ್ ಕೂಡ ಆಗಿಬಿಡ್ತಾರೆ. ಕೆಂಪಯ್ಯನವರ ಹೆಸರಿನಲ್ಲಿ ಅಭಿಮಾನಿಗಳ ಬಳಗ ಉಟ್ಕೊಂಡ್ಬಿಡುತ್ತೆ ಆ ಟೈಮ್ನಲ್ಲಿ. ಮತ್ತು ಅವರು ಯಾವುದೇ ಜಿಲ್ಲೆಯಲ್ಲಿ ಕಮಿಷನರ್ ಆಗೋದ್ರೂ ಕೂಡ ಆ ಜಿಲ್ಲೆಯಲ್ಲಿ ಸದ್ದು ಮಾಡ್ತಾರೆ. ಅಂದರೆ ಅಲ್ಲಿನ ರೌಡಿಸಮ್ನ ಮಟ್ಟ ಹಾಕೋದಿರ್ಬೋದು, ಅಥವಾ ಕೋಮು ಗಲಭೆಗಳನ್ನು ನಿಯಂತ್ರಣ ಮಾಡೋದಿರ್ಬೋದು, ಕಳ್ಳ ಕಾಕರನ್ನ ಹಿಡಿಯೋದಿರ್ಬೋದು, ಚೈನ್ ಸ್ನ್ಯಾಚರ್ಸ್ನ ಹಿಡಿಯೋದಿರ್ಬೋದು. ಈ ರೀತಿ ಕೆಂಪಯ್ಯನವ್ರು ಯಾವ್ಯಾವ ಜಿಲ್ಲೆಗೆ ಹೋಗ್ತಾರೋ ಕೆಲಸ ಮಾಡಲಿಕ್ಕೆ ಅಲ್ಲೆಲ್ಲ ಸಾಕಷ್ಟು ಹೆಸರು ಮಾಡಿಬಿಡ್ತಾರೆ. ಅವರ ಬೆಳವಣಿಗೆಯನ್ನು ನೋಡಿ ಆಗಿನ ರಾಜಕಾರಣಿಗಳು ಸ್ವಲ್ಪ ಆತಂಕ ಕೂಡ ಒಳಗಾಗ್ತಾರಂತೆ. ಇಷ್ಟೊಂದು ಅಭಿಮಾನಿಗಳು ಉಟ್ಕೊಂಡ್ಬಿಡ್ತಾ ಇದ್ದಾರೆ. ಒಬ್ಬ ಪೊಲೀಸ್ ಆಫೀಸರ್ಗೆ ಇಷ್ಟೊಂದು ಜನ ಅಭಿಮಾನಿಗಳು ಉಟ್ಕೋತಾ ಇದ್ದಾರಲ್ಲ ಅಂತಾಗ ಚರ್ಚೆ ಆಗಿತ್ತು. ಅವರು ರಾಜಕೀಯಕ್ಕೆ ಬರ್ಬೋದು ಅಂತೇಳಿ 93-94 ಆ ಟೈಮ್ನಲ್ಲಿ ಚರ್ಚೆ ಆಗಿತ್ತು. ಅದ್ರ ಬಗ್ಗೆ ಆ ಸಿನಿಮಾದಲ್ಲಿ ಕೆಂಪಯ್ಯ IPS ಸಿನಿಮಾದಲ್ಲಿ ಒಂದು ಡೈಲಾಗ್ ಕೂಡ ಇದೆ. ಒಬ್ಬ ಮಿನಿಸ್ಟರು ಮುಖ್ಯಮಂತ್ರಿಗೇನೋ ಫೋನ್ ಮಾಡ್ತಾನೆ. ಕೆಂಪಯ್ಯ ಹೋಗ್ತಾರೋ ಸ್ಪೀಡ್ ನೋಡಿದ್ರೆ ಇವತ್ತು ಪೊಲೀಸ್ ಕೆಂಪಯ್ಯ ಆಗಿದ್ದಾರೆ, ನಾಳೆ ಪೊಲಿಟಿಷಿಯನ್ ಕೆಂಪಯ್ಯ ಆಗಿಬಿಡ್ತಾನೆ, ಆಮೇಲೆ ನಮ್ಮನ್ನೆಲ್ಲ ಮುಗಿಸಾಕ್ಬಿಡ್ತಾನೆ, ಅವನ್ನ ದಯವಿಟ್ಟು ನಮ್ಮ ಊರಿನಿಂದ ಟ್ರಾನ್ಸ್ಫರ್ ಮಾಡಿ ಅನ್ನೋ ಒಂದು ಡೈಲಾಗ್ ಬರುತ್ತೆ. ಆ ಡೈಲಾಗೇ ಸಾಕು ಕೆಂಪಯ್ಯನವರು ಯಾವ ರೀತಿ ಜನಗಳ ಮನಸ್ಸನ್ನು ಗೆದ್ದಿದ್ರು ಅನ್ನೋದಕ್ಕೆ. ಆದರೆ ಕೆಂಪಯ್ಯನವರು ರಾಜಕೀಯಕ್ಕೆ ಬರೋದೇ ಇಲ್ಲ. 2013ರಲ್ಲಿ ಅವರು ಗೃಹ ಇಲಾಖೆಯ ಸಲಹೆಗಾರ ಆಗ್ತಾರೆ ಹೊರತು ಅವರು ಅಧಿಕೃತವಾಗಿ ರಾಜಕೀಯಕ್ಕೆ ಎಂಟ್ರಿ ಆಗೋದಿಲ್ಲ. ಇದು ಒಂದು ಕಡೆ. ಕೆಂಪಯ್ಯ IPS ಸಿನಿಮಾ ನಿರ್ಮಾಣ ಆಗೋದ್ರ ಹಿಂದೆ ಮತ್ತೊಂದು ಕಾರಣ ಕೂಡ ಇದೆ. ಅದು SP ಸಾಂಗ್ಲಿಯಾನ ಸಿನಿಮಾ. ಸಾಂಗ್ಲಿಯಾನ ಸಿನಿಮಾ ಕೂಡ ನಮ್ಮ ಕರ್ನಾಟಕದ ಮತ್ತೊಬ್ಬ IPS ಅಧಿಕಾರಿ ಸಾಂಗ್ಲಿಯಾನ ಭಾಗ 1 ಭಾಗ 2 ಅದ್ಭುತ ಯಶಸ್ಸನ್ನು ಕಾಣ್ಬಿಡುತ್ತೆ. ಸಾಂಗ್ಲಿಯಾನ ಭಾಗ 3 ಕೂಡ ಬರುತ್ತೆ ಅಂದ್ಕೊಂಡಿದ್ರು. ಅಷ್ಟರೊಳಗಡೆ ಶಂಕರ್ ನಾಗ್ ಅವರು ತೀರ್ಕೊಳ್ತಾರೆ. ಹೀಗಾಗಿ ಸಾಂಗ್ಲಿಯಾನ ಭಾಗ 3 ಸಿನಿಮಾ ನಿರ್ಮಾಣ ಆಗೋದಿಲ್ಲ. ಅದಾದ ನಂತರ 97-98 ಆ ಟೈಮ್ನಲ್ಲಿ ದೇವರಾಜ್ ಅವರು ಸಾಂಗ್ಲಿಯಾನ ಪಾರ್ಟ್ 3 ಫಿಲಮಲ್ಲಿ ಮಾಡ್ತಾರೆ. ಆದರೆ ಸಾಂಗ್ಲಿಯಾನ ಭಾಗ 3 ಬರಬೇಕಾಗಿತ್ತು ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ. ಆ ಟೈಮ್ನಲ್ಲಿ ವಿ ಸೋಮಶೇಖರ್ ಅವರ ಮೈಂಡಿಗೆ ಒಂದು ವಿಚಾರ ಹೊಳೆಯುತ್ತೆ. ಅದು ಕೆಂಪಯ್ಯನವರ ಹೆಸರು ಇಷ್ಟೊಂದು ಓಡಾಡ್ತಾ ಇದೆ, ಕೆಂಪಯ್ಯನವರು ಇಷ್ಟೊಂದು ಹೆಸರು ಮಾಡ್ತಾಯಿದ್ದಾರೆ, ಅವ್ರ ಹೆಸರಲ್ಲೇ ಒಂದು ಸಿನಿಮಾ ಮಾಡಿಬಿಡೋಣ, ಖಂಡಿತವಾಗ್ಲೂ ಈ ಸಿನಿಮಾ ಜನ ನೋಡ್ತಾರೆ ಅಂತೇಳಿ ವಿ ಸೋಮಶೇಖರ್ ಕಮರ್ಷಿಯಲ್ ಡೈರೆಕ್ಟರು ಅವ್ರ ತಲೆ ಯೋಚನೆ ಬರುತ್ತೆ. ಆಗ ಅವರು ಕೆಂಪಯ್ಯನವ್ರ ಹತ್ರ ಪರ್ಮಿಷನ್ ತೊಗೊಂಡು ನಿಮ್ಮ ಹೆಸರನ್ನ ಇಟ್ಟು ಈ ಸಿನಿಮಾವನ್ನು ಮಾಡ್ತಾಯಿದ್ದೀವಿ ಅಂದಾಗ ಕೆಂಪಯ್ಯನವರು ಆಯಿತು ಅಂತ ಪರ್ಮಿಷನ್ ಕೊಡ್ತಾರೆ. ಆಗ ವಿ ಸೋಮಶೇಖರ್ ಅವರು ಕತೆ, ಚಿತ್ರಕಥೆ, ನಿರ್ದೇಶನ 3 ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಅಲ್ಲಿಂದ ಕೆಂಪಯ್ಯ IPS ಸಿನಿಮಾದ ಕೆಲಸಗಳು ಶುರುವಾಗುತ್ತೆ. ಮತ್ತು ಕೆಂಪಯ್ಯ IPS ಸಿನಿಮಾಗೆ ಸಾಹಿತ್ಯ ಮತ್ತು ಸಂಗೀತದ ಜವಾಬ್ದಾರಿ ಹಂಸಲೇಖ ಅವರಿಗೆ ವಹಿಸ್ತಾರೆ. ವಿ ಸೋಮಶೇಖರ್ ಹಂಸಲೇಖ ಅವ್ರನ್ನ ಬಿಟ್ಟು ಫಿಲ್ಮೇ ಮಾಡ್ತಾ ಇರಲಿಲ್ಲ. ಯಾವಾಗ ಹಂಸಲೇಖ ಅವರು 87ರಲ್ಲಿ ಕನ್ನಡ ಚಿತ್ರರಂಗ ಎಂಟ್ರಿ ಆಗ್ತಾರೋ ಅಲ್ಲಿಂದ ವಿ ಸೋಮಶೇಖರ್ ಅವರ ನಿರ್ದೇಶನದಲ್ಲಿ ಎಷ್ಟು ಸಿನಿಮಾಗಳು ಬಂದಿದೆಯೋ ಆ ಎಲ್ಲ ಸಿನಿಮಾಗಳಿಗೂ ಹಂಸಲೇಖ ಅವರೇ ಸಾಹಿತ್ಯ ಮತ್ತು ಸಂಗೀತ. 2 ಸಿನಿಮಾ ಮಾತ್ರ ಮಿಸ್ ಆಗುತ್ತೆ. ಒಂದು ರಣಬೇರಿ, ಮತ್ತೊಂದು ಗಂಡೇದೆ ಬೈರ. ಈ 2 ಸಿನಿಮಾ ಮಾತ್ರ ಹಂಸಲೇಖ ಅವ್ರನ್ನ ಬಿಟ್ಟು ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿರ್ತಾರೆ. ಹಂಸಲೇಖ ವಿ ಸೋಮಶೇಖರ್ ಜೋಡಿ ಅಂದರೆ ಒಂದು ಮೋಡಿ ಮಾಡಿಬಿಡೋದು ಆ ಸಿನಿಮಾದಲ್ಲಿ. ಹಾಡಾಗ್ಬೋದು ಅಥವಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಈ 2 ವಿಚಾರದಿಂದನೇ ಸದ್ದು ಮಾಡಿಬಿಡೋದು. ಅದೇ ರೀತಿ ಕೆಂಪಯ್ಯ IPSಗೆ ಹಂಸಲೇಖ ಅವರ ಮ್ಯೂಸಿಕ್ ಅನ್ನೋದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಸಾಂಗ್ಲಿಯಾನ ಥರನೇ ಇದರಲ್ಲೂ ಕೂಡ ಹಿನ್ನೆಲೆ ಸಂಗೀತವನ್ನು ಕೊಡ್ತಾರೆ ಅಂತಲೇ ಕನ್ನಡ ಚಿತ್ರಪ್ರೇಮಿಗಳು ಅಂದ್ಕೊಂಡಿರ್ತಾರೆ. ಅದೇ ರೀತಿ ಕೆಂಪಯ್ಯ IPS ಸಿನಿಮಾದಲ್ಲೂ ಹಂಸಲೇಖ ಅವರು ಮೋಡಿ ಮಾಡ್ತಾರೆ. ಆ ಸಿನಿಮಾದ ಹಾಡುಗಳು ಮತ್ತು ಸಂಗೀತ ಭರ್ಜರಿ ಸೌಂಡ್ ಮಾಡುತ್ತೆ. ಹೇಗೆ ಸಾಂಗ್ಲಿಯಾನ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೆಸರು ಮಾಡ್ತೋ ಅದೇ ರೀತಿ ಕೆಂಪಯ್ಯ IPSನಲ್ಲೂ ಕೂಡ ಹಿನ್ನೆಲೆ ಸಂಗೀತ ಭಾಳ ಸದ್ದು ಮಾಡುತ್ತೆ. ಆ ಟೈಮ್ನಲ್ಲಿ ಹೇಗಾಗ್ಬಿಟ್ಟಿತ್ತು ಅಂದರೆ ಹೀರೋಯಿನ್ ಅಲ್ಲದೇ ಒಬ್ಬ ಸಂಗೀತ ನಿರ್ದೇಶಕನ ಹೆಸರನ್ನು ಕೇಳಿ ಜನ ಸಿನಿಮಾಗೆ ಬರ್ತಿದ್ರು ಅಂದರೆ ಅದು ಹಂಸಲೇಖ ಅವ್ರ ಹೆಸರು.
ಈ ರೀತಿ ಹಂಸಲೇಖ ಅವರು ಭಾಳ ಪೀಕ್ನಲ್ಲಿದ್ದಂಥ ಕಾಲ. ಆ ಟೈಮಲ್ಲಿ ಕೆಂಪಯ್ಯ IPS ಸಿನಿಮಾ ರಿಲೀಸ್ ಆಗುತ್ತೆ. ಇನ್ನು ಆ ಸಿನಿಮಾದಲ್ಲಿ ನಾಯಕಿಯಾಗಿ ಮಾಲಾಶ್ರೀ ಅವ್ರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಕೂಡ ಆಗಿರುತ್ತೆ. ಅದರಲ್ಲಿ ಇಬ್ಬರು ನಾಯಕಿಯರು, ರಂಭಾ ಮತ್ತು ಶ್ರೀಶಾಂತಿ. ಅದರಲ್ಲಿ ರಂಭಾ ಅವರ ಪಾರ್ಟಿಗೆ ಮಾಲಾಶ್ರೀ ಅವ್ರು ಮಾಡಬೇಕು ಅಂತ ಕೂಡ ಆಗಿರುತ್ತೆ. ಆ ಟೈಮ್ನಲ್ಲಿ ಶಶಿಕುಮಾರ್ ಮತ್ತು ಮಾಲಾಶ್ರೀ ಅಂದರೆ ಅದೊಂದು ಫೇವ್ರೇಟ್ ಜೋಡಿ. ಅವರಿಬ್ಬರು ಯಾವುದೇ ಸಿನಿಮಾ ಮಾಡಿದ್ರು ಸೂಪರ್ ಹಿಟ್ ಆಗಿಬಿಡ್ತಾ ಇತ್ತು. ಹೀಗಾಗಿ ಈ ಸಿನಿಮಾದಲ್ಲೂ ಮಾಲಾಶ್ರೀ ಅವ್ರನ್ನೇ ಹಾಕೋಣ ಅಂತ ಅಂದ್ಕೊಂಡಿರ್ತಾರೆ. ಆದರೆ ವಿ ಸೋಮಶೇಖರ್ ಅವರು ಸ್ವಲ್ಪ ಬದಲಾವಣೆ ಮಾಡೋಣ, ಇದರಲ್ಲಿ ಮಾಲಾಶ್ರೀ ಅವರು ಬೇಡ ಅಂತೇಳಿ ರಂಭಾ ಮತ್ತು ಶ್ರೀಶಾಂತಿ ಅವರು ಆ ಸಿನಿಮಾದ ನಾಯಕಿಯರಾಗಿ ಆಯ್ಕೆ ಆಗ್ತಾರೆ. ಮಾಲಾಶ್ರೀ ಮತ್ತು ಶಶಿಕುಮಾರ್ ಅವರು ಏನಾದ್ರು ಒಟ್ಟಿಗೆ ಮಾಡಿ ಸಿನಿಮಾ ಬಂದರೆ ಅದು ಮೊದಲನೇ ದಿನದೇ ಅದ್ದೂರಿ ಓಪನಿಂಗ್ ಪಡ್ಕೋತಿತ್ತು. ಅದು ಬಿಟ್ಟು ಬೇರೆ ಶಶಿಕುಮಾರ್ ಸಿನಿಮಾಗಳು ಬಂದರೆ ಅದು ಹೇಗೆ ಅಂದರೆ ನಿಧಾನವಾಗಿ ಪಿಕಪ್ ಆಗೋದು ಕಲೆಕ್ಷನ್ನು. ಒಂದು ವಾರ ಬಿಟ್ಟು ಒಳ್ಳೆ ಕಲೆಕ್ಷನ್ ಶುರು ಆಗ್ತಿತ್ತು. ಆದರೆ ಕೆಂಪಯ್ಯ IPS ಸಿನಿಮಾ ಮಾತ್ರ ಮೊದಲನೇ ದಿನದಿಂದನೇ ಭರ್ಜರಿ ಓಪನಿಂಗು. ಸರಿ, ಕ್ರೌಡೆಡ್ ಹೌಸ್ಫುಲ್. ಅದು ನಮ್ಮ ಮೈಸೂರಿನಲ್ಲಿ ಪ್ರಭಾ ಚಿತ್ರಮಂದಿರಕ್ಕೆ ಬಂದಿತ್ತು ಅಂತ ಕಾಣುತ್ತೆ. ಕೆಂಪಯ್ಯ ಅವರು ಕೂಡ ಅಷ್ಟೇ ಹೆಸರು ಮಾಡಿಬಿಟ್ಟಿರ್ತಾರೆ. ಆಗ ರಾಜೀವ್ ಗಾಂಧಿ ಹಂತಕರನ್ನ ಹಿಡಿದು ಮತ್ತು ಬೇರೆ ಎಲ್ಲ ಅವ್ರು ಎಲ್ಲೆಲ್ಲಿ ಕಮಿಷನರಾಗಿ ಕೆಲಸ ಮಾಡ್ತಿರ್ತಾರೋ ಅಲ್ಲೆಲ್ಲ ಕೂಡ ಒಳ್ಳೆ ಹೆಸರು ಮಾಡಿಬಿಟ್ಟಿರ್ತಾರೆ. ಹೀಗಾಗಿ ಆ ಸಿನಿಮಾ ರಿಲೀಸ್ಗೂ ಮುಂಚೆನೇ ಕ್ರೇಜ್ ಕ್ರಿಯೇಟ್ ಮಾಡಿರುತ್ತೆ. ರಿಲೀಸ್ ದಿನದಿಂದನೇ ಅದ್ದೂರಿ ಓಪನಿಂಗ್ ಪಡೆಯುತ್ತೆ. ಸಿನಿಮಾ ಕೂಡ ಅಷ್ಟೇ ಅದ್ದೂರಿಯಾಗಿ ಬಂದಿರುತ್ತೆ. ಅದರಲ್ಲಿ ಶಶಿಕುಮಾರ್ ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿರುತ್ತೆ. ಕೆಂಪಯ್ಯ ಅವರ ಕಾರ್ಯವೈಖರಿಯನ್ನು ಆ ಸಿನಿಮಾದಲ್ಲಿ ಬಹಳ ಪರಿಣಾಮಕಾರಿಯಾಗಿ ತೋರಿಸಿರ್ತಾರೆ. ಕೆಂಪಯ್ಯನವರು ಕೂಡ ಯಾವುದೇ ಜಿಲ್ಲೆಯಲ್ಲಿ ಕೆಲಸಕ್ಕೆ ಹೋದರು ಅಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸೋದು ಒಂದು ಕಡೆ, ಅವರ ಮನಸ್ಸನ್ನು ಪರಿವರ್ತನೆ ಮಾಡ್ತಿದ್ರಂತೆ. ಅದು ಆವಾಗ ಚರ್ಚೆ ಆಗ್ತಾ ಇತ್ತು. ಅದೇ ರೀತಿ ಕೆಂಪಯ್ಯ IPS ಸಿನಿಮಾದಲ್ಲೂ ಕೂಡ ಶಶಿಕುಮಾರ್ ಅಂದರೆ ಆ ಸಿನಿಮಾದಲ್ಲಿ ಕೆಂಪಯ್ಯ ಪಾತ್ರಧಾರಿ ಎಲ್ಲೇ ಕೆಲಸ ಮಾಡ್ತಾಯಿದ್ರು ಅಲ್ಲಿನ ಜನಗಳ ಯಾರು ತಪ್ಪು ಮಾಡ್ತಿರ್ತಾರೋ ಅವರಿಗೆ ಶಿಕ್ಷೆ ಕೊಡಿಸೋದ್ರ ಜೊತೆಗೆ ಅವರ ಮನಸ್ಸನ್ನು ಬದಲಾಯಿಸಿ ಒಳ್ಳೆ ದಾರಿನಲ್ಲಿ ನಡೆಯುವ ರೀತಿಯಲ್ಲಿ ಮಾಡ್ತಿದ್ರು. ಅದೇ ರೀತಿ ಕೆಂಪಯ್ಯನವರು ಕೂಡ ಮಾಡ್ತಿದ್ರಂತೆ. ಹೀಗಾಗಿ ಕೆಂಪಯ್ಯ IPS ಸಿನಿಮಾ 1993ರಲ್ಲಿ ಯಶಸ್ವಿ ಸಿನಿಮಾ ಅಂತ ಅನಿಸ್ಕೊಳ್ಳುತ್ತೆ. ಆ ಸಿನಿಮಾದಲ್ಲಿದ್ದಂತಹ ಎಲ್ಲ ಹಾಡುಗಳು ಸೂಪರ್ ಡೂಪರ್ ಹಿಟ್. ಮತ್ತು ಆ ಸಿನಿಮಾದಲ್ಲಿ ಸಾಹಸ, ಥ್ರಿಲ್ಲರ್ ಮಂಜು ಅವರು ಅದ್ಧೂರಿಯಾಗಿ ಸಾಹಸ ದೃಶ್ಯಗಳನ್ನು ತೋರಿಸಿರ್ತಾರೆ. ಮತ್ತು ಮ್ಯೂಸಿಕ್ ಅಂತೂ ಹೇಳೋ ಹಾಗೆ ಇಲ್ಲ, ಹಿನ್ನೆಲೆ ಸಂಗೀತ ಹಾಕ್ಬಿಟ್ಟಿರ್ತಾರೆ ಹಂಸಲೇಖ ಅವರು. ಮತ್ತು ಆ ಸಿನಿಮಾದಲ್ಲಿ ಒಂದು ಹಾಡು ಭಾಳನೇ ಸದ್ದು ಮಾಡಿರುತ್ತೆ. ಆಗ ಅಶರೀರ ವಾಣಿಯ ಅನುರಾಗ ಕಾಣೆಯ ಅಂತ ಒಂದು ಸಾಂಗ್ ಇದೆ ನೋಡಿ, ಅದು SPB ಮತ್ತು ಚಿತ್ರ ಅವರು ಹಾಡಿರೋದು. ಆ ಸಾಂಗನ್ನು ಹಾಡಬೇಕಾದ್ರೆ SPB ಅವರು ಭಾಳ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಆ ಸಿನಿಮಾದ ಹಾಡನ್ನು ಹಾಡ್ತಾರಂತೆ. ಮತ್ತು ಅವ್ರು ಯಾವುದಾದ್ರೂ ಅವ್ರ ಮನಸ್ಸಿಗೆ ಇಷ್ಟ ಆಗಿಬಿಟ್ರೆ ಭಾಳ ಚೆನ್ನಾಗಿ ಬರ್ತಿದ್ರು ಹಂಸಲೇಖ ಅವರೇ ಅಂತೇಳಿ ಅಪ್ರಿಷಿಯೇಟ್ ಮಾಡ್ತಿದ್ದಂತೆ. ನನಗಂತೂ ಹಾಡೋದಕ್ಕೆ ತುಂಬ ಇಷ್ಟ ಆಯಿತು ಅಂತೇಳಿ ತಮ್ಮ ಕೃತಜ್ಞತೆಯನ್ನು ತೋರಿಸ್ತಾರಂತೆ. ಈ ರೀತಿ ಹಂಸಲೇಖ ಅವರು ತಮ್ಮ ಹಾಡು ಮತ್ತು ಸಂಗೀತದಿಂದನೇ ಒಂದು ಸಿನಿಮಾವನ್ನು ಗೆಲ್ಲಿಸುವಂಥ ತಾಕತ್ತನ್ನು ಹೊಂದಿದ್ರು. ಇನ್ನು ಕೆಂಪಯ್ಯ IPS ಸಿನಿಮಾಗೆ ಕಮರ್ಷಿಯಲ್ ಡೈರೆಕ್ಟರ್ ವಿ ಸೋಮಶೇಖರ್ ಅವರ ನಿರ್ದೇಶನ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ, ಕೆಂಪಯ್ಯನವರ ಹೆಸರು ಮತ್ತು ಶಶಿಕುಮಾರ್ ಅವರ ಆ್ಯಕ್ಟಿಂಗು, ಈ ಎಲ್ಲ ಕಾರಣಗಳಿಂದ 1993ರಲ್ಲಿ ಕೆಂಪಯ್ಯ IPS ಯಶಸ್ವಿ ಸಿನಿಮಾ ಅಂತ ಅನ್ನಿಸ್ಕೊಳುತ್ತೆ.